ನಮಸ್ತೆ ಆತ್ಮೀಯ ಸ್ನೇಹಿತರೆ, ಮತ್ತೊಮ್ಮೆ ಎಜು ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 2024 ಮತ್ತು 25ನೇ ಸಾಲಿನ B.Ed ದಾಖಲಾತಿಯ ಶೈಕ್ಷಣಿಕ ವರ್ಷಕ್ಕೆ ಎರಡನೇ ಸೆಕೆಂಡ್ ರೌಂಡಿನ ಸೆಲೆಕ್ಷನ್ ಲಿಸ್ಟನ್ನು ಈಗ ಕರ್ನಾಟಕದ ಶಿಕ್ಷಣ ಇಲಾಖೆ ಪ್ರಕಟಣೆ ಮಾಡಲಾಗಿದೆ. ತಾವುಗಳು ಈ ಲಿಸ್ಟಲ್ಲಿ ನೋಡ್ತಾ ಇದ್ದೀರಿ. ಅನೇಕ ವಿದ್ಯಾರ್ಥಿಗಳ ಪ್ರಶ್ನೆ ಏನಂತಂದ್ರೆ, ಸರ್ ನಮಗೆ ಈ ಬಾರಿ ಕಾಲೇಜ್ ಸೀಟ್ ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ, ನಾವು ಮುಂದೆ ಏನು ಮಾಡಬೇಕು ಅನ್ನೋದನ್ನು. ಸರ್ ನನಗೆ ಕಾಲೇಜ್ ಸೀಟ್ ಸಿಕ್ಕಿದೆ, ಮುಂದಿನ ಪ್ರೊಸೆಸ್ ಏನಿದೆ, ಸೊ ಯಾವ ರೀತಿಯಾಗಿ ನಾನು ಅಡ್ಮಿಷನ್ ಮಾಡಿಸ್ಬೇಕು, ಮತ್ತು ನನಗೆ ಸೀಟನ್ನು ನಾನು ಫೀ ಪೇಮೆಂಟ್ ಮಾಡೋಕ್ಕಿಂತ ಮೊದಲಿಗೆ ನಾನು ಏನು ಮಾಡಿದರೆ ಭಾಳ ಒಳಿತು ಅನ್ನೋದನ್ನು ಭಾಳ ಜನ ಕೇಳ್ತಿದ್ದಾರೆ. ಜೊತೆಗೆ ಸೀಟ್ ಸಿಗದಿದ್ದವರು ನಾವು ಏನು ಮಾಡಬೇಕು, ನಮಗೆ ನೆಕ್ಸ್ಟ್ ರೌಂಡ್ಗೆ ಸೀಟ್ ಸಿಗುತ್ತಾ, ಈ ರೀತಿ ಹಲವು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಈಗೆಲ್ಲ ಯಾರಿಗೆ ಒಂದು ಸೀಟ್ ಸಿಕ್ಕಿದೆ ಅವರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಯಾರು ಸೀಟಿಗೆ ಇನ್ನೂ ಕೂಡ ಎಲಿಜಿಬಲ್ ಇಲ್ಲವೋ, ಸೊ ನೀವು ನೆಕ್ಸ್ಟ್ ರೌಂಡ್ವರೆಗೆ ಕೂಡ ಕಾಯಬೇಕಾಗ್ತದೆ. ದಿನಾಂಕ 21ರಿಂದ 23ರವರೆಗೆ ನಿಮ್ಗೆ ಅವಕಾಶ ಇದೆ. ನಿಮ್ಮ ಕಾಲೇಜ್ ಯಾವುದು ಅನ್ನೋದನ್ನು ಫಸ್ಟು ನೀವು ಮೊದಲಿಗೆ ನಿಮ್ಮ ಒಂದು ಸೆಲೆಕ್ಷನ್ ಎರಡನೇ ರೌಂಡ್ನ ಸೆಲೆಕ್ಷನ್ ಲಿಸ್ಟಲ್ಲಿ ನಿಮ್ಮ ಹೆಸರನ್ನು ಚೆಕ್ ಮಾಡ್ಕೊಳ್ಳಿ. ಸೊ ನೀವು ರಿಜಿಸ್ಟರ್ ನಂಬರ್ ಹಾಕೊಂಡು ಚೆಕ್ ಮಾಡ್ಕೋಬೋದು, ಅಥವಾ ಇಲ್ಲಿರುವಂತಹ ನಿಮ್ಮ ಹೆಸರನ್ನು ಟೈಪ್ ಮಾಡೋದ್ರ ಮುಖಾಂತರ ಕೂಡ ಚೆಕ್ ಮಾಡ್ಕೊಳ್ಬಹುದು. ಸೊ ಜೊತೆಗೆ ನಿಮ್ಮ ರಿಜಿಸ್ಟರ್ ನಂಬರ್ ಜೊತೆಗೆ ನೀವು ಯಾವ ಒಂದು ಕಾಲೇಜ್ಗೆ ಅಲೋಟೆಡ್ ಆಗಿದೆ ನಿಮ್ಮ ಸೀಟ್, ಅದನ್ನು ಕೂಡ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ದೆನ್ ನೀವು ಗೌರ್ಮೆಂಟ್ ಕಾಲೇಜಿಗೆ ಆಗಿದೆ ಅಥವಾ ಪ್ರೈವೇಟ್ ಆಗಿದೆ ಅಥವಾ ಪೂರ್ತಿ ಅನ್ಎಡೆಡ್ ಆಗಿದೆಯಾ, ಸೊ ಅದನ್ನು ಕೂಡ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದಾದಮೇಲೆ ನಿಮಗೆ 23ರಿಂದ ಇದೇ ಒಂದು ತಿಂಗಳ 23 ಡಿಸೆಂಬರ್ 2024ರಿಂದ 24/12/2024 ಅಂದರೆ 2 ದಿನ ನಿಮಗೆ ಅಡ್ಮಿಷನ್ ಸ್ಲಿಪ್ಪನ್ನು ನಿಮಗೆ ನಿಮ್ಮ ಒಂದು ಡಯಟ್ನೊಳಗೆ ಕೊಡ್ತಾರೆ. ಸೊ ಅಡ್ಮಿಷನ್ ಸ್ಲಿಪ್ಪನ್ನು ಹೆಂಗೆ ತಗೋಬೇಕು ಅನ್ನೋದು ಅನೇಕ ವಿದ್ಯಾರ್ಥಿಗಳ ಪ್ರಶ್ನೆ ಆಗಿದೆ. ಈಗ ಏನು ನಿಮಗೆ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿದೆಯಲ್ಲ, ಆ ಕಾಲೇಜ್ ನಿಮಗೆ ಇಷ್ಟ ಇದ್ರೆ, ನೀವು ಕಾಲೇಜಲ್ಲಿ ನೀವು ಹೋಗಲಿಕ್ಕೆ ಬಯಸಿದ್ರೆ ನೀವೇನು ಮಾಡಬೇಕು, ನಿಮ್ಮ ಒಂದು B.Edನ ಲಾಗಿನ್ ಒಳಗೆ ಲಾಗಿನ್ ಆಗಬೇಕು. ಲಾಗಿನ್ ಐಡಿ ಮುಖಾಂತರ ಲಾಗಿನ್ ಆಗಿ ಅಲ್ಲಿ ಜನರೇಟ್ ಚಲನ್, ಓಕೆ, ಜನರೇಟ್ ಅಡ್ಮಿಷನ್ ಸ್ಲಿಪ್ ಟು ಚಲನ್ ಅಂತಂದರೆ ನೀವು ಜನರೇಟ್ ಆಗ್ತದೆ. ಆ ಚಲನ್ ಜನರೇಟ್ ಮಾಡ್ಕೋಬೇಕು, ಅದನ್ನು ಪ್ರಿಂಟ್ಔಟ್ ತೆಗೆಸ್ಕೊಂಡು ಸೊ ನೀವು ನೆಕ್ಸ್ಟ್ಗೆ ನೀವು ಬ್ಯಾಂಕಲ್ಲಿ ಡಿ ಕಟ್ಟಬೇಕಾಗುತ್ತದೆ. ಸೊ ಆ ಒಂದು ಡಿಯನ್ನು ನೀವು ಬ್ಯಾಂಕಲ್ಲಿ ಕಟ್ಟೋಕ್ಕಿಂತ ಮೊದಲಿಗೆ ಏನು ಮಾಡಬೇಕು, ನೀವು ಡಯಟ್ ಒಳಗೆ ಭೇಟಿಯಾಗಿ ಅಲ್ಲಿ ನಿಮ್ಮ ಸೀಟನ್ನು ಕನ್ಫರ್ಮೇಷನ್ ಮಾಡ್ಕೊಳ್ಳಿ. ಒಂದು ವೇಳೆ ಅಲ್ಲಿ ಕನ್ಫರ್ಮೇಷನ್ ನಿಮಗೆ 100% ಸಿಗಲಿಲ್ಲ ಅಂದರೆ ನೀವು ಡಿ ಕಟ್ಟಿದ ಮೇಲೆ ಕೂಡ ನೀವು ಹೋಗಿ ಕೇಳ್ಬೋದು. ಬಟ್ ಬಿಫೋರ್ ನಿಮ್ಮದು ಒಂದು ಅಮೌಂಟ್ ಸೇಫ್ ಆಗಿರಬೇಕಂದ್ರೆ ಬಿಫೋರ್ ನೀವೇನು ಮಾಡಿ ಒಂದ್ಸಲ ಚೆಕ್ ಮಾಡಿಕೊಂಡು ಡಯಟಲ್ಲಿ ಆಮೇಲೆ ಡಿ ಕಟ್ಟ್ರಿ. ಸೊ ಇಲ್ಲ ಅಂದರೆ ನಮ್ಗೆ ಏನೂ ಅದು ಕೂಡ ಕನ್ಫ್ಯೂಷನ್ಸ್ ಇದೆ ಅನ್ನೋದಾದರೆ ನೀವೇನು ಮಾಡಬೇಕು, ಫಸ್ಟಿಗೆ ನಿಮಗೆ ಸರ್ ನನ್ನ ಕಾಲೇಜ್ ಅದು ಬೇಡ ಅನ್ನೋದಾದರೆ ಕೂಡ ನೀವೇನು ಮಾಡ್ಬೋದು, ಕಾಲೇಜನ್ನು ಬಿಟ್ಟು ಓಕೆ ನಾನು ನೆಕ್ಸ್ಟ್ ರೌಂಡ್ಗೆ ಇನ್ನೊಂದು ರೌಂಡ್ಗೆ ನಾನು ಏನು ಮಾಡ್ತೀನಿ, ಅಡ್ಮಿಷನ್ ಮೀನ್ಸ್ ಕೌನ್ಸಿಲಿಂಗ್ ಅಟೆಂಡ್ ಆಗ್ತೀನಿ ಅಂತ ಅಟೆಂಡಿಂಗ್ ನೆಕ್ಸ್ಟ್ ರೌಂಡ್ ಕೌನ್ಸಿಲಿಂಗ್ ಅಂತ ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಯು ಆರ್ ಎಲಿಜಿಬಲ್ ಟು ಅಟೆಂಡ್ ನೆಕ್ಸ್ಟ್ ರೌಂಡ್ ಕೌನ್ಸಿಲಿಂಗ್. ಸೊ 3ನೇ ರೌಂಡ್ ಕೌನ್ಸಿಲಿಂಗ್ ಎಲಿಜಿಬಲ್ ಆಗ್ತೀರಿ. ಸೊ ಇಲ್ಲ ಅಂತಂದ್ರೆ ನೀವು ಏನು ಮಾಡ್ಬೋದು, ನೀವು ಸಿಕ್ಕಿರುವಂಥ ಕಾಲೇಜನ್ನು ನೀವು ಅಡ್ಮಿಷನ್ಸ್ ತೊಗೊಳ್ಬೇಕಂತಂದ್ರೆ ಸೊ ನೀವು ಅಲ್ಲಿ ಹೋಗಿ ಫೀಸ್ ಕಟ್ಟಿ ಡಿ ಮುಖಾಂತರ ಅಂದರೆ SBI ಮೇನ್ ಬ್ರಾಂಚಲ್ಲಿ ಡಿ ಕಟ್ಟಿ ಕಟ್ಟಿದ ಮೇಲೆ ನೀವು ನಿಮ್ಮ ಡಯಟ್ ನೋಡಲ್ ಕೇಂದ್ರ ನೀವು ಎಲ್ಲಿ ವೆರಿಫಿಕೇಶನ್ ಮಾಡ್ಕೊಂಡಿರ್ತಿರಲ್ಲ ನಿಮ್ಮ ಒಂದು ಮೂಲ ದಾಖಲೆಗಳನ್ನು ಅಲ್ಲಿ ನೀವೇನು ಮಾಡಬೇಕು, ನಿಮ್ಮ ಸ್ಲಿಪ್ಪನ್ನು ತೆಗೆದುಕೊಂಡು ಕೊನೆಗೆ ಆ ಸ್ಲಿಪ್ಪನ್ನು ತೊಗೊಂಡು ನಿಮ್ಮ ಕಾಲೇಜಿಗೆ ಹೋಗಬೇಕು. ಕಾಲೇಜ್ ಒಳಗೆ ನಿಮ್ಗೆ ಅಡ್ಮಿಷನ್ ತಗೋತಾರೆ. ಕಾಲೇಜಿಗೆ 27/12/2024 ಓಕೆ, ಇದು ಕೊನೆ ದಿನ. ಒಂದು ವೇಳೆ ನೀವು 27ರವರೆಗೆ ಹೋಗಲಿಲ್ಲ ಅಂತಂದರೆ ನಿಮ್ಮ ಒಂದು ಸೀಟ್ ಏನಾಗ್ತದೆ, ಅನರ್ಹ ಆಗ್ತದೆ. ಸೊ ಅವರು ಮತ್ತು ಅದನ್ನು ಏನು ಮಾಡ್ತಾರೆ, ನೆಕ್ಸ್ಟ್ ಗೌರ್ಮೆಂಟ್ ಅಂತ ಸೀಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಆಗ್ತದೆ. ಥರ್ಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸನ್ನು 28ನೇ ತಾರೀಕು ಅಂದರೆ ಇದೇ ಒಂದು ತಿಂಗಳು 28/12/2024 ಬಿಡ್ತಾರೆ. ಅದೇ ರೀತಿ ಥರ್ಡ್ ರೌಂಡ್ ಸೆಲೆಕ್ಷನ್ ಲಿಸ್ಟನ್ನು ಮುಂದಿನ ವರ್ಷ ಅಂತಂದ್ರೆ ಜನವರಿ 3, 2025 ಬಿಡ್ತಾರೆ. ಸೊ ಐ ಹೋಪ್ ಇದು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಮತ್ತು ಏನಾದರೂ ವಿಷಯ ಇದ್ದರೆ ನೀವು 100% ಕಮೆಂಟ್ ಮಾಡ್ಬೋದು. ನಿಮ್ಮ ಕಮೆಂಟ್ಗೆ ನಾನು ಇಟ್ ಮೀನ್ಸ್ ನಿಮ್ಮ ಮೆಸೇಜ್ಗೆ ನಾನು ಸೊಲ್ಯೂಷನ್ಸ್ ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್.